स्वागत है आपका आई टुडे न्यूज में। मैं आपके साथ मोहम्मद नासिर। आज शहर इंडी के पुलिस स्टेशन में शहर के प्राइवेट स्कूलों के ड्राइवरों के लिए इंडी पुलिस स्टेशन में एक सभा मुनक्कद की गई, जिसमें हादसा से बचाव के लिए एहतियाती तदाबीर पर जोर दिया गया। इस सभा की सदारत सीपीआई रतन कुमार जेरगाड़ और पीएसआई महेश शंक ने की। ड्राइवरों को तंबिया की गई कि वो तेज रफ्तार से गाड़ी न चलाएं और गाड़ी में हद से ज्यादा बच्चों को न बिठाएं। पुलिस अफसरान ने कहा कि अपना लाइसेंस, यूनिफॉर्म और गाड़ी के दस्तावेजात दुरुस्त रखें और बच्चों की जिंदगी आपके हाथ में है। इस सभा में पुलिस एहलकार महबूब सावले, विजू राठौड़ और दीगर सिब्बंदी वगैरह मौजूद रहे। और खबरों के लिए देखते रहें आई टुडे न्यूज। ಶಾಲಾ ವಾಹನಗಳ ಚಾಲಕರಿಗೆ ಈ ಕಾನೂನಿನ ಅರಿವು ತಕ್ಕಂತೆ ನಾವು ಭಾಗವಹಿಸಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದ ಈಗಾಗಲೇ ನಮ್ಮ ಪೊಲೀಸರೆಲ್ಲ ನಿಮ್ಗೆ ಸಲಹೆ ಸೂಚನೆ ಕೊಟ್ಟಾಗ, ಆದರೂ ಸಹ ನಮ್ಮದು ಇಲಾಖೆಯಿಂದ ಇತ್ತೀಚೆಗೆ ತಾವು ಮಾನವೀಯ ಘಟನೆ ಅಂತ ನೋಡಿದ್ವಿ. ಈಗ ಅವ್ರದ್ದು ನಮ್ಮ ಇಲಾಖೆದಲ್ಲಿ ಏನಂದರೆ ಏನು ಆ್ಯಸ್ ಪರ್ ಪರ್ಮಿಟ್ ಇರ್ತೈತಲ್ಲ ಅಷ್ಟು ಹಾಕೊಂಡು ಹೋಗಲಿ. ಈಗ ನಾವು 2-3 ಸಾಲ ನೋಡಿ ಭಾಳಷ್ಟು ನೀವು ಕುರಿ ತುಂಬ ಕುರಿತೀರಿ, ಕೆಲಸ ಆಗಲ್ಲ. ನೀವು ಇಲ್ಲಿ ಕಂಡ ಹಂಗೆ ಭಾಳ ಜಾಸ್ತಿ ಇತ್ತಂದ್ರೆ ಯಾರು ಸ್ಕ್ರಿಪ್ಟ್ ಮಾಡಿರಿ ಅನಿವಾರ್ಯ. ಮತ್ತು ನಾವು ಏನಾದ್ರು ಈಗ ಮೊನ್ನಿನ ಒಂದು ಗಾಡಿ ನಾವು ನೋಡಿದ್ವಿ, ನಾವು ಎಕ್ಸಾಮ್ ಐತೆ ಅಂತ ಬಿಟ್ಟಿವಿ ನಾವು. ಆಮೇಲೆ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ನಾವು ತಂದು ಕೇಸ್ ಮಾಡಿ ಕಳಿಸ್ತೇವೆ ನಾವು. ಅಷ್ಟು ಮಾಡ್ಕೊಂಡು ನಮ್ಮ PSI ಎಲ್ಲ ಹೇಳ್ಬಿಟ್ಟು ಮಹೇಶ ಉಪ್ಪಿದವ್ರಿಗೆಲ್ಲ ವಿನೋದ್ಗೆ ಮತ್ತು ಇದಕ್ಕೆ ಅವರಿಗೆಲ್ಲ ಹೇಳ್ಬೇಕು. ಯಾಕಂದರೆ ಸುಮ್ಮನೆ ನೀವು ಅದು ಕಾನೂನಾಗ ನಾವು ಕೇಸ್ ಮಾಡಿದ್ರೆ ನಿಮ್ಗೆ ವಿದ್ಯುತ್ ಪರ್ಮಿಟ್ ಕ್ಯಾನ್ಸಲ್ ಆಗ್ತಾರೆ. ಅದಕ್ಕೆ ನೀವು ಎಷ್ಟೈತಿ ಸೀಟಿಂಗ್ ಕೆಪಾಸಿಟಿ ಎಷ್ಟೈತಿ ಆ ಪ್ರಕಾರ ನೋಡಿರಿ. ಪೇರೆಂಟ್ಸ್ ಎಲ್ಲ ನೀವು ಮ್ಯಾನೇಜ್ಮೆಂಟ್ ಮಾಡ್ಬೇಕಾ. ಈಗ ನೀವು ಸ್ಕೂಲಾದಾಗ ಎಷ್ಟು ಮಂದಿ ಯಾರು ಊಟದಾಗ ಎಷ್ಟು ಮಂದಿ ಹುಡುಗರು ಬರ್ತಾರೆ ನಿಮಗೆ ಗೊತ್ತಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ನೀವು ಮುಂಚಿತವಾಗಿ ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೆ ಆಗಂಗಿಲ್ಲ. ಅವ ನೀವು ಏನು ಮಾಡಿಬಿಡ್ತೀರಿ, ಈಗ ಒಂದರ ಊಟದಾಗ ಒಂದೇ ಟ್ರಿಪ್ ಹೊಡಿಬೇಕಂತ ನಿಮ್ಮ ಭಾವನೆ ಇರ್ತೈತಿ. ಮತ್ತು ಅದ್ರಾಗ ಎಲ್ಲನೂ ಎಷ್ಟು ಎಕ್ಸಸ್ ಆದ್ರೂ ಓವರ್ಲೋಡ್ ಮಾಡಿಬಿಡ್ತೀರಿ. ನೋಡ್ರಿ, ನೀವು ಮ್ಯಾನೇಜ್ಮೆಂಟಿಗೆ ಹೇಳ್ಬೇಕು. ಈಗ ಸ್ಕೂಲ್ ಬಸ್ ಬಿಡೋರು ಯಾರೀಗ ಮ್ಯಾನೇಜ್ಮೆಂಟ್ ಬಿಡ್ತಾರೋ ಅವ್ರು ಬಿಡ್ತಾರೆ ಹೇಳಿ ನಂಗೆ. ಮತ್ತು ಮ್ಯಾನೇಜ್ಮೆಂಟ್ ಬಿಡ್ತಾರೋ ಬಿಟ್ಟಾರ ಅನ್ಕೊಳ್ಳಿ. ಹುಡುಗರು ಕ್ರಾಸ್ ಮಾಡ್ಕೊಳ್ಳಿ ಹೋತ್ ಬರೀ. ಈಗ ನೀವೇನು ಮಾಡ್ತೀರಿ, ಅಡಿಕೆದ ಮಗನ ಸ್ಕೂಲೇ 1-2 ಎಜುಕೇಷನ್ ಹಂಗೆ ಹೋಗ್ಬಿಡ್ತೀರಿ. ಅವು ಆಮೇಲೆ ನೀವು ಹೋದ್ಮ್ಯಾಗ ಅವ್ರು ಕ್ರಾಸ್ ಮಾಡಕ್ಕೆ ಹೋಗ್ತಾವೆ, ಏನೋ ಆಕ್ಸಿಡೆಂಟ್ ಆಗಿಬಿಡ್ತಾವೆ. ಈ ಸಮಸ್ಯೆ ಅದಕ್ಕೆ ಬರ್ತಾನೆ, ಆಕ್ಸಿಡೆಂಟ್ ಆಗೋದು ಬಂದೈತಿ ನಿಮ್ಮದು ಅದೇತಾನೆ ಹಿಡಿದು ಸುಮ್ಮನೆ ಯಾವಾಗ ತರ್ಸಿದನ್ನ. ಮತ್ತು ಸರಿ ನೀಟಾಗಿ ಡ್ರೆಸ್ ಹಾಕೋರಿ, ID ಕಾರ್ಡ್ ಇಟ್ಕೊರಿ. ಯಾರು ಅಂತ ಹೆಂಗೆ ಗೊತ್ತಾಗೋದು ನಮ್ಗೆ? ನೋಡಿರಿ, ಇಲ್ಲಿ ಭಾಳಷ್ಟು ಇಂಡಿ ತಾಲೂಕು ಎಲ್ಲ ಸ್ಕೂಲ್ಗಳು ಆಯ್ತಾ, ಎಲ್ಲ ಸ್ಕೂಲ್ ಬಸ್ಗಳು. ಈಗ ಎಷ್ಟು ಮಂದಿ ಬಂದಾರ? ಎಲ್ಲರೂ ಬಂದಾರ? ಹ್ಞೂ ಸರ್, ದೇಸಾಯಿ ಸ್ಕೂಲ್ದವರು ಅವರು ಬಂದಿಲ್ಲ ಸರ್. ಈಗ ನಾವು ನೋಡ್ರಿ ನಿಮ್ಗೆ ಇದನ್ನ ಮಾಡ್ಬೇಕಂತಿಲ್ಲ. ಏನೈತಿ ಕಾನೂನು ಪ್ರಕಾರ ಕರೆಕ್ಟಾಗಿ ನೀವೇನು ಐತಿಲ್ಲ ಸೀಟು ಹಾಕೋರಿ ಆಯ್ತಾ. ಸೀಟಿಂಗ್ ಕೆಪಾಸಿಟಿ ಎಷ್ಟೈತೆ ಆ ಪ್ರಕಾರ ಹಾಕೋರಿ, ಹಾಕೊಂಡು ಹೋಗ್ರಿ. ಏನಾಗಿಲ್ಲ, 1-2 ಟ್ರಿಪ್ ಎಕ್ಸ್ಟ್ರಾ ಹೊಡೆದು ಏನಾಗಿಲ್ಲ. ಈ ಕೆಲವು ಮಂದಿ ಲಾಂಗ್ ಇರ್ತೈತಿ, ಲಾಂಗ್ ಇದ್ದಾಗ ಕಿಶಿಂದ ನಾವು 2 ಟ್ರಿಪ್ ಹೊಡಿಬೇಕಾದ್ರೆ ಅದು ಅನಿವಾರ್ಯ, ನಾವೇನು ಮಾಡೋಕ್ಕಾಗಿಲ್ಲ. ಆಮೇಲೆ ಭಾಳಷ್ಟು ಜನ ನೋಡಿರಿ, ಸ್ಕೂಲ್ ಹುಡುಗರು ನೀವು ಏನೋ ಚಾಲಕರು ಇರ್ತಿರಲಿಲ್ಲ ಅಥವಾ ಅವ್ರ ಜೊತೆ ಏನಿರ್ತೀರಿ ಕ್ಲೀನರ್ ಹಾಂ, ಅವ್ರು ಸರಿಯಾಗಿ ವರ್ತನೆ ಇರೋಂಗಿಲ್ಲ. ಈಗ ಮಕ್ಕಳು ಇರ್ತಾವೆ, ಅವ್ರಿಗೆ ಸರಿಯಾಗಿ ವರ್ತಿಸ್ಕೊಂಡು ಕರೆಕ್ಟಾಗಿ ಅವ್ರು ಎಲ್ಲಿ ಬಿಡಬೇಕು ಅದು ಬಿಟ್ಟು ತರೋದು ಮಾಡೋದು ಜವಾಬ್ದಾರಿ ತೊಗೋಬೇಕಲ್ಲ. ನೀವು ಇನ್ನೂ ಸ್ಕೂಲ್ ಹುಡುಗರಿಂದ ಹತ್ತಿರಂಗೆ ನೀವು ಡ್ರೈವರ್ ಸೀಟ್ ಮೇಲೆ ನೀವು ಕೂತಿರ್ತೀರಿ, ನಿಮ್ಮ ಟೈಮ್ನ ನೀವು ನೋಡ್ತಾ ಇರ್ತೀರಿ. ಹುಡುಗರು ಕರೆಕ್ಟಾಗಿ ಹಚ್ಚಿ ಎಲ್ಲ ಕ್ಲೋಸ್ ಆದ್ಮೇಲೆ ಆಮೇಲೆ ನೀವು ಗಾಡಿ ಸ್ಟಾರ್ಟ್ ಮಾಡಿರಿ. ಮಂದಿನ ಬಿಡಿ ಮಾಡಿದ್ರೆ ನೋಡ್ರಿ, ನಿಮ್ಗೆ ಗೊತ್ತೈತಿ ಈಗ ಲೈಸೆನ್ಸ್ ಇರಬೇಕು ಫಸ್ಟ್, ನಿಮ್ಮ ಪರ್ಮಿಟು, ಇನ್ಶೂರೆನ್ಸ್, ಈ 3 ಹತ್ರ ಕಡ್ಡಾಯ ನೋಡಿ. ನೀವು ಯಾವಾಗ ಇಲ್ಲ ತಿಳ್ಕೊಂಡು ನೀವು ನಾನು ನೋಟಿಸ್ ಕೊಡ್ತೀನಿ, ಗಾಡಿ ನಿಲ್ಲಿಸ್ತೀನಿ ನಾನು. ಅವಾಗ ನಾಕೋಬರ್ರಿ. ಆಮೇಲೆ ತನಕ ನಾನು ಕುಡಿದು ಬಾ ಯಾರೂ ಇಲ್ಲ, ಆದರೂ ಸಹ ನಾವು ಹೇಳಬೇಕು. ನಾವು ಕನಿಷ್ಠ 10,000 ರೂಪಾಯಿ ದಂಡ ನಮ್ಮ ಕೈ ಸಿಗ್ತದೆ ಅಂತ ನಾವಂತ ಬಿಡೋಂಗಿಲ್ಲ. ಯಾಕಂದ್ರೆ ನಾವು ಮೊದಲೇ ಕೇಸ್ ಸಿಗೋಂಗಿಲ್ಲ, ಸಿಗ್ತದೆ ನಾವು ಬಿಡೋಂಗಿಲ್ಲ.
ಇನ್ನು ಮತ್ತು ಅದಲ್ಲದೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಬರ್ತೀವಿ ನಾವು ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗಲ್ಲ. ಒಂದ್ಸಲ ನೀವು ದಂಡ ಕಟ್ಟಿರ್ಬೇಕು, ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ 3 ತಿಂಗಳು ಸಸ್ಪೆಂಡ್ ಆಗುತ್ತೆ. ಅದಕ್ಕೆ ಇದು ಮಾಡಕ್ಕೆ ಹೋಗೋದ್ರೆ ಏನೈತಿ ಕರೆಕ್ಟಾಗಿ ಡ್ರೈವಿಂಗ್ ಮಾಡ್ಕೋರಿ, ಸ್ವಲ್ಪ ಜಾಗ್ರತೆ ಇರಿ. ಯಾಕಂದ್ರೆ ಮಕ್ಕಳ ಭವಿಷ್ಯ ಬಗ್ಗೆ ಏನಿರುತ್ತೆ, ಏನೇನೇ ಆಯ್ತಂದ್ರೆ ನಾವು ಏನು ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲರೂ ನಮ್ಮನ್ನು ಕೇಳ್ತಾರೋ, ಎಲ್ಲನೂ ಕೇಳ್ಬಿಡ್ತಾರೆ. ಎಲ್ಲ ಇಲಾಖೆ ಬಿ ಅವ್ರಿಗೆ ಕೇಳ್ತಾರೋ, ತಹಸೀಲ್ದಾರ್ಗೆ ಕೇಳ್ತಾರೋ, ನೀವೇನು ಮಾಡ್ತೀರಿ, ನೀವು ಯಾವ ಕ್ರಮ ಕೈಗೊಂಡು ಕೇಳ್ತಾರೆ ನಮಗೆ. ಅದಕ್ಕೆ ಆಸ್ಪತ್ರೆ ಕೊಡೋಕ್ಕೆ ಹೋಗೋರಿ. ಸರಿಯಾಗಿ ಸ್ವಲ್ಪ ಸ್ಲೋ ಆಗಿ ಕೊಡಿರಿ. ನಾನು ನೋಡಿದ್ದೀನಿ ಸ್ಕೂಲ್ ಬಸ್ ಅಂತ ಬಹುಮತ ಹೋಗ್ತೀರಿ ನೀವು. ಯಾಕೆ ರಶ್ ಟೈಮ್ದಾಗ ಯಾಕೆ ಲಾಸ್ಟ್ ಮೂಮೆಂಟಿಗೆ ಯಾಕೆ ಹೋಗ್ತೀರಿ? ಒಂದು 10 ನಿಮಿಷ ಮುಂಚೆ ಹೋಗೋಕ್ಕಿಂತ ನಿಮ್ಗೆ